ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಬಳಗದ ವತಿಯಿಂದ ವಿನೂತನ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ವಿಶೇಷ. ಏಪ್ರಿಲ್ 27ರಂದು ಬೌದ್ಧ ಧರ್ಮದ ಪ್ರಕಾರ 25 ಜೋಡಿಯ ಸಾಮೂಹಿಕ ವಿವಾಹ. ಮೂರನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಸಂಭ್ರಮಕ್ಕೆ ಸಜ್ಜಾಗಿರೋ ಸುರಪುರದ ಎನ್ಯು ಕಲ್ಯಾಣ ಮಂಟಪ. ವೀಕ್ಷಕರೇ, ಏಪ್ರಿಲ್ 14 ಅಂದ್ರೆ ಶೋಷಿತ ಸಮುದಾಯಗಳಾದ ನಮಗೆ ಹಬ್ಬ. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಮಿಸಿ ಹಾರ ತುರಾಯಿ ಹಾಕಿ ಧೂಪ ದೀಪ ಹಚ್ಚಿ ಆರಾಧಿಸುವ ಹಬ್ಬದ ದಿನ. ಶತಶತಮಾನಗಳಿಂದ ದೈಹಿಕ ಮತ್ತು ಮಾನಸಿಕ ಗುಲಾಮಗಿರಿಯ ಸಂಕೋಲೆಯನ್ನ ಕಡಿದು ಹಾಕಿದ ಮಹಾಪುರುಷನಿಗೆ ಹಾಡಿ ಹೊಗಳಿ ಸಂಭ್ರಮಿಸುವ ಗಳಿಗೆ. ಇದೇ ಹೊತ್ತಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಸಾಮೂಹಿಕ ವಿವಾಹ ಆಯೋಜಿಸುವ ಮೂಲಕ ಆಚರಿಸಲು ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ನಿರ್ಧರಿಸಿದೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತ್ಯೋತ್ಸವದ ಅಂಗವಾಗಿ 25 ಜೋಡಿ ಸರಳ ಸಾಮೂಹಿಕ ಹಮ್ಮಿಕೊಂಡಿದ್ದು ಇದು 3ನೇ ವರ್ಷದ ಬಾರಿಗೆ. 14 ಅಂತಂದರೆ ಇನ್ನು 20/4/2020 ಇರ್ತದೆ. ಯಾರಾದರೂ ನೋಂದಣಿ ಮಾಡಬೇಕಾದ್ರೆ ಬಂದು ನೋಂದಣಿ ಮಾಡೋದು ಅವಶ್ಯಕತೆ ಇರ್ತದೆ. ಊಟದ ವ್ಯವಸ್ಥೆ ಏನಂತಂದರೆ ನಮ್ಮದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಮ್ಮದೇ ಒಂದು ಟೀಮ್ ಇದೆ. ಟೀಮ್ ಏನಂತಂದರೆ ಒಂದೊಂದು 10 ಜನ ಒಂದು ಊಟದ ವ್ಯವಸ್ಥೆಗೆ, ನೀರಿನ ವ್ಯವಸ್ಥೆಗೆ ಮತ್ತು ವೇದಿಕೆಯ ಹಂಚಿಕೆಗಳ ಒಂದು ವ್ಯವಸ್ಥೆಗೆ ಎಲ್ಲ ಪೂರ್ವತೆ ಸಿದ್ಧತೆಯನ್ನು ನಾವು ತಯಾರು ಮಾಡಿದ್ದೀವಿ. ಸತೀಶ್ ಜಾರಕಿಹೊಳಿ 3ನೇ ವರ್ಷನೇ ಬಾರಿಗೆ ಈ ವರ್ಷ ನಮ್ಗೆ ಸತೀಶ್ ಜಾರಕಿಹೊಳಿ ಸಾಗರನೇ ಖುದ್ದು ನಮ್ಗೆ ಡೇಟ್ ಕೊಟ್ಟು ನಾನು ಇದಕ್ಕೆ ಉದ್ಘಾಟಕರಾಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಡೇಟ್ ನಾವು ಪೋರ್ಟ್ಸ್ಪೋಂಡ್ ಮಾಡಿ ಏಪ್ರಿಲ್ 14 ಮಾಡ್ತಿದ್ದೀವಿ ನಾವು ವರ್ಷ. ಈ ವರ್ಷ ಸಾಗರ ಡೇಟ್ ಕೊಟ್ಟು ಉದಾಹರಣೆಗೋಸ್ಕರ 27/4/2025 ನಾವು ಖುದ್ದು ಬರ್ತೀವಿ ಅಂತ ಅವ್ರು ಡೇಟ್ ಕೊಟ್ಟಿದ್ದಾರೆ. ಸ್ಥಳೀಯ ಶಾಸಕರಿಗೂ ನಾವು ಹೋಗಿ ಇನ್ವೈಟ್ ಮಾಡಿದ್ದೀವಿ, ಅವ್ರನ್ನೂ ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಉಸ್ತುವಾರಿ ಸಚಿವರಿಗೂ ಇವತ್ತು ನಾವು ಹೋಗಿ ಭೇಟಿಯಾಗಿದ್ದೀವಿ, ಅವ್ರನ್ನೂ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ತಾವು ಎಲ್ಲರೂ ಏನನ್ನ ನೋಂದಣಿ ಮಾಡ್ಕೋಬೇಕಂತಂದರೆ 20 ಒಳಗೆ ನೀವು ಯಾರನ್ನು ಬಂದು ನೋಂದಣಿಸಬೇಕಂತಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗಾಗಲೇ ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಪ್ರಕ್ರಿಯೆ ಆಗಿದೆ. ಆಸಕ್ತಿಯುಳ್ಳವರು ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 20/4/2025 ಒಳಗಾಗಿ ನೋಂದಣಿ ಮಾಡಿಸಿಕೊಳ್ಳಬೇಕು. ಪ್ರತಿ ಜೋಡಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 50,000 ಪ್ರೋತ್ಸಾಹ ಧನ ಕೊಡಿಸಲಾಗುವುದು. ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂದರೆ, ಹಳ್ಳಿ ಒಳಗೆ ಸುಮಾರು ತಮ್ಮ ಮಕ್ಕಳಲ್ಲಿ 5 ಲಕ್ಷ 10 ಲಕ್ಷ ಖರ್ಚು ಮಾಡಿ ಲಗ್ನ ಮಾಡಿ ಆಮೇಲೆ ಬೆಂಗಳೂರು ಪುನಃ ಬಾಂಬೆ ದುಡಿಯೋಬೋದು ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬನು ಹುಟ್ಟುಹಬ್ಬ ಅಂಗವಾಗಿ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ತಾವು ಅದರದ್ದು ಬೆನಿಫಿಟ್ ತೊಗೋಬೇಕು. ಮತ್ತು ಆಮೇಲೆ ಅದು ಸರ್ಕಾರದಿಂದ ತಮಗೆ ಒಂದು 50,000 ರೂಪಾಯಿ ಸಹಾಯಧನ ಕೂಡ ಸಿಗುತ್ತದೆ. ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಇದರದ್ದು ಲಾಭ ಪಡ್ಕೋಬೇಕು. ಸತೀಶ್ ಜಾರಕಿಹೊಳಿ ಈಗ ಫೌಂಡೇಶನ್ ಕಡೆಗಿಂದ ಏನೇ ಆರ್ಗನೈಸೇಷನ್ ಮಾಡಕತ್ತಾರೆ, ಎಲ್ಲರೂ ಮಲ್ಲಿಕಾರ್ಜುನ್ ಇರ್ಬೋದು, ಸಾಯಿಗೌಡ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಇರ್ಬೋದು. ಸಾರ್ವಜನಿಕರು ತಾವೆಲ್ಲ ಉಪಯೋಗ ತೊಗೊಂಡೋಗಿಸಿ ಸಾಮಾನ್ಯ ಜೀವನಕ್ಕೆ ಏನಂತ ತೊಂದರೆ ಯಾವುದೇ ಆಗಲಾರ್ದಂಥಲ್ಲಿ ಮಾಡಿಕೊಂಡೋಗಿಸಿ ಒಂದು ಸಂತೋಷ ಜೀವನ ನಡೆಸಬೇಕನ್ನೋದು ಎಲ್ಲ ಜನರಲ್ಲಿ ಕಳಕಳಿಯಿಂದ ಒಂದು ರಿಕ್ವೆಸ್ಟು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬಾಬಾ ಸಾಹೇಬರು ಭಾಷಣ ಮಾಡುತ್ತಾ ಮದುವೆ ಇತರ ಕಾರ್ಯಗಳಿಗೆ ದುಂದುವೆಚ್ಚ ಮಾಡಿ ಸಾಲ ಸೂಲಕ್ಕೆ ಗುರಿಯಾಗಬೇಡಿ, ಸರಳ ವಿವಾಹ ಮಾಡಿ ನೆಮ್ಮದಿ ಜೀವನ ನಡೆಸಿ. ಉಳ್ಳವರು ಸಾಮೂಹಿಕ ವಿವಾಹಗಳಲ್ಲಿ ತಮ್ಮ ಮಕ್ಕಳ ಮದುವೆ ಮಾಡಿ ಮಾದರಿಯಾಗಿ ಎಂದು ಕರೆ ನೀಡಿದರು. ದಿನಾಂಕ 27 ಏಪ್ರಿಲ್ 2025 ಸಾಹೇಬ್ರೆ ಖುದ್ದು ಡೇಟ್ ಕೊಟ್ಟಿದ್ದಾರೆ. ಈ ಸತಿ ನಾವು ಉದ್ಘಾಟಕರಾಗಿ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಸಾಹೇಬರು ಬರ್ತಾ ಇದ್ದಾರೆ. ಆಮೇಲೆ ಸ್ಥಳೀಯವಾಗಿ ಮಾನ್ಯ ಶಾಸಕರು, ಮಾಜಿ ಸಚಿವರು, ಅನೇಕ ರಾಜಕೀಯ ಮುಖಂಡರುಗಳು ಮತ್ತು ಪ್ರಗತಿಪರ ಚಿಂತಕರು ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ಅವರ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ. ಈ ಸರ್ತಿ ದೊಡ್ಡ ಪ್ರಮಾಣದಿಂದ ವಿವಾಹಗಳನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ಕಾರಣಾಂತರಗಳಿಂದ ಕಳೆದ ವರ್ಷ ನಾವು 2 ಸರ್ತಿ ಬುದ್ಧ ವಿಹಾರದಲ್ಲಿ ಮಾಡಿದ್ವಿ. ಅಲ್ಲಿ ಜಾಗ ಭಾಳ ಇಟ್ರಿ ಇರೋದ್ರಿಂದ ಈ ಸರ್ತಿ ಎನ್ಯು ಕಲ್ಯಾಣ ಮಂಟಪ ಕುಂಬಾರಪೇಟೆಯಲ್ಲಿ ವಾಗಣಗೆರೆ ರೋಡಿಗೆ ನಾವು ಈ ಸರ್ತಿ ನಿಯೋಜನೆ ಮಾಡಿದ್ದೀವಿ. ತಾವುಗಳು ಎಲ್ಲರೂ
ಈ ಸರ್ತಿ ಈ ಮದುವೆಗೆ ಆಮೇಲೆ ಸರಳ ಸಾಮೂಹಿಕ ವಿವಾಹಕ್ಕೆ ತಾವು ಎಲ್ಲರೂ ಸಹಕಾರಗಳು ನೀಡಬೇಕಂತೇಳಿ ತಮ್ಮಲ್ಲಿ ಇದೀಗ ಸುರಪುರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ 3ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಸಜ್ಜಾಗಿದೆ. ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಆಹ್ವಾನ ತಲುಪಿದೆ. ಇನ್ನೇನಿದ್ರೂ ಸಪ್ತಪದಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವುದೊಂದೇ ಬಾಕಿ. ನ್ಯೂಸ್ 24 ಭಾರತ್, ಯಾದಗಿರಿ.